ಹಾಯ್ ಹಲೋ ನಮಸ್ಕಾರ ಸ್ನೇಹಿತರ, ಏನಾಗ್ತದೆ ಫೈನಲಿ JP ಪಾಟೀಲ್ ಭಾರ್ಗವಿ ಮನೆಗೆ ಬಂದ್ರ ಇಲ್ವಾ ತಿಳ್ಕೊಬೇಕು ಅಂದರೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಇಲ್ಲಿ JP ಪಾಟೀಲ್ ಭಾರ್ಗವಿ ಮನೆಗೆ ಎಂಟ್ರಿ ಕೊಡ್ತಿದ್ದಾರೆ. ಇಲ್ಲಿ ಭಾರ್ಗವಿ ತಂದೆ ರವೀಂದ್ರ ಭಟ್ಕಳ ಹಾಗೆ JP ಪಾಟೀಲ್ ನಡುವೆ ನಿಜವಾಗ್ಲೂ ಕೂಡ ಒಂದು ದೊಡ್ಡದಾದ ಸ್ನೇಹ ಸಂಬಂಧ ಆಯಿತು. ಆದರೆ ಇವತ್ತಿಗೂ ಕೂಡ ಭಾರ್ಗವಿ ರವೀಂದ್ರ ಭಟ್ಕಳ ಅವರ ಮಗಳು ಅಂತಕ್ಕಂಥ ಸತ್ಯ JP ಪಾಟೀಲ್ಗೆ ಗೊತ್ತಿಲ್ಲ. ಇತ್ತ ಕಡೆ ರವೀಂದ್ರ ಭಟ್ಕಳ ಅವರ ಪರಿಸ್ಥಿತಿ ತುಂಬಾನೇ ಹದಗೆಟ್ಟಿದೆ. 5-6 ಲಕ್ಷ ದುಡ್ಡು ಬೇಕು ಅಂತ ಹೇಳಿದ್ದಾರೆ ಡಾಕ್ಟರ್. ಇಲ್ಲಿ ಭಾರ್ಗವಿ ಕೂಡ ಅದನ್ನು ಹೊಂದಿಸೋಕೆ ಒದ್ದಾಡ್ತಿದ್ದಾರೆ. ಬಟ್ ಎಷ್ಟು ಕಷ್ಟ ಹೊಂದಿಸೋದು ಅಂತ ತುಂಬ ಚೆನ್ನಾಗಿ ಅನ್ನಪೂರ್ಣ ಹಾಗೆ ಅವರ ರವೀಂದ್ರ ಭಟ್ಕಳ ಅವರ ತಂಗಿಗೆ ತುಂಬ ಚೆನ್ನಾಗಿ ಗೊತ್ತದೆ. ಹಾಗಾಗಿ ಇಲ್ಲಿ ಬೃಂದಾನ ದುಡ್ಡು ಕೇಳಿದ್ರೆ ಆಯಿತು, ಅವಳ ಹತ್ರ ದುಡ್ಡಿರುತ್ತೆ, ಅವರ ಅಪ್ಪ ತಾನೇ ಖಂಡಿತ ಕೊಡ್ತಾಳೆ ಅಂತ ಹೇಳಿ ಇಲ್ಲಿ ಅನ್ಕೋತಾರೆ ಅನ್ನಪೂರ್ಣ ಮತ್ತು ತಂಗಿ. ಅದೇ ಕಾರಣಕ್ಕೋಸ್ಕರನೇ ಇಲ್ಲಿ ಅತ್ತೆ ಬೃಂದಾಗೆ ಕಾಲ್ ಮಾಡ್ತಿದ್ದಾರೆ. ಇಲ್ಲಿ ನಿಮ್ಮಪ್ಪನ ಪರಿಸ್ಥಿತಿ ಹೇಗಾಗಿದೆ ಗೊತ್ತಾ ಬೃಂದ, ಡಾಕ್ಟರ್ 5-6 ಲಕ್ಷ ರೂಪಾಯಿ ಖರ್ಚು ಆಗುತ್ತೆ ಅಂತ ಹೇಳಿದ್ದಾರೆ. ಹಾಗಾಗಿ ದುಡ್ಡು ಹೊಂದಿಸೋದು ತುಂಬ ಕಷ್ಟ ಆಗ್ತದೆ. ನಿನ್ನಿಂದ ಏನಾದರೂ ಸಹಾಯ ಮಾಡ್ಲಿಕ್ಕೆ ಆಗತ್ತಾ ಅಂತಿದ್ದಾಗೆ ಸರಿ ಆಯಿತು ಮಾತಾಡಿ ನೋಡ್ತೀನಿ ಅಂತ ಹೇಳಿ ಬೃಂದ ಹೇಳ್ತಾಳೆ. ನಂತರ JP ಪಾಟೀಲ್ಗೆ ವಿಷಯ ಹೇಳ್ತಿದ್ದಾಗೆ JP ಪಾಟೀಲ್ ನಾನೇ ಹೋಗಿ ಅವ್ರ ಮನೆಯವ್ರ ಜೊತೆ ಮಾತಾಡಿ ಬರ್ತೀನಿ ಅಂತ ಹೇಳಿ ಭಾರ್ಗವಿ ಮನೆಗೆ ಹೊರಟು ನಿಂತಿದ್ದಾರೆ. ಇತ್ತ ಕಡೆ ಅರ್ಜುನ್ ಅಪ್ಪನ ವಿರುದ್ಧ ನಿಂತು ಭಾರ್ಗವಿ ಪರ ನಿಂತ್ಕೋತೀನಿ, ವಿಕ್ಕಿಗೆ ಹೆಲ್ಪ್ ಮಾಡಲೇಬೇಕು ಅಂತ ಹೇಳಿ ವಿಕ್ಕಿಗೆ ಶಿಕ್ಷೆ ಕೊಡಿಸಲೇಬೇಕು ಅಂತ ಹೇಳಿ ಭಾರ್ಗವಿ ಪರ ನಿಲ್ಲುವುದಕ್ಕೆ ಸಿದ್ಧವಾಗಿದ್ದಾರೆ ಅರ್ಜುನ್. ಜೊತೆಗೆ ಇಲ್ಲಿ ಭಾರ್ಗವಿಯ ಕಷ್ಟಕ್ಕೂ ಕೂಡ ಅರ್ಜುನ್ ಸಹಾಯ ಆಗ್ತಿದ್ದಾರೆ. ಬಟ್ ಯಾವುದೇ ರೀತಿಲೂ ಕೂಡ ಇಲ್ಲಿ ಭಾರ್ಗವಿಗೆ ಗೊತ್ತಿಲ್ಲ ಅರ್ಜುನೇ ತನಗೆ ಸಹಾಯ ಮಾಡ್ತಿರೋದು ಅಂತ. ಫೈನಲಿ JP ಪಾಟೀಲ್ ಭಾರ್ಗವಿ ಮನೆಗೆ ಬಂದಿದ್ದಾಯಿತು. ಈ ಕಡೆ ಅಮ್ಮ ಡೋರ್ ಓಪನ್ ಮಾಡ್ತಿದ್ದಾಗ ಇದು ಭಾರ್ಗವಿ ಮನೆನಾ ಅಂತ ಕೇಳ್ತಾರೆ. JP ಪಾಟೀಲ್ ನೋಡಿದ್ದೆ ನಿಜವಾಗ್ಲೂ ಅಮ್ಮ ಬೆದ್ರು ಹೋಗ್ತಿದ್ದಾರೆ. ಫೈನಲಿ ಭಾರ್ಗವಿ ಮನೆಗೆ ನುಗ್ಗೆ ಬಿಟ್ಟರು JP ಪಾಟೀಲ್. ಅಂತ ಕಡೆ ತಂಗಿ ಮತ್ತು ಅಣ್ಣ ಇಬ್ಬರು ಕೂಡ ರೂಮಲ್ಲಿ ಇರ್ತಾರೆ. JP ಪಾಟೀಲ್ ಬಂದಿದ್ದೆ ರವೀಂದ್ರ ಭಟ್ಕಳ ಅವ್ರನ್ನ ನೋಡಿ ಶಾಕ್ ಆಗ್ತಿದ್ದಾರೆ. ಭಾರ್ಗವಿ ರವೀಂದ್ರ ಭಟ್ಕಳ ಮಗಳ ಅಂತ ಹೇಳಿ, ರವಿ ನಿನ್ನ ಮಗಳ ಅಂತ ಪ್ರಶ್ನೆ ಮಾಡ್ತಿದ್ರೆ ಅಲ್ಲಿ ನಿಜವಾಗ್ಲೂ ಭಾರ್ಗವಿ ತಂದೆ ಸಿಡಿದು ಹೇಳ್ತಿದ್ದಾರೆ. ಹಾಗಿದ್ರೆ ಏನಾಗತ್ತೆ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವೀಡಿಯೋಗೋಸ್ಕರ ವೇಟ್ ಮಾಡುವುದನ್ನು ಮರಿಬೇಡಿ.